ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವ ಭೀಕರ ಯುದ್ಧ ಇದೀಗ ದಿನದಿನಕ್ಕೂ ರೋಚಕ ಘಟ್ಟ ತಲುಪ್ತಾ ಇದೆ. ಒಂದೆಡೆ ಯುದ್ಧ ಭೂಮಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಪಡೆಗಳು ಇರಾನ್ನ ಟಾಪ್ ಲೀಡರ್ಗಳನ್ನು ಒಬ್ಬೊಬ್ಬರನ್ನಾಗಿ ಮುಗಿಸ್ತಾ ಇದ್ರೆ, ಇನ್ನೊಂದೆಡೆ ಅಮೆರಿಕದ ಒಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ದೊಡ್ಡ ಆಘಾತ ಎದುರಾಗಿದೆ. ಹೌದು, ಅಮೆರಿಕ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದೇ ದಿನದಲ್ಲಿ ಎರಡು ಬಹುದೊಡ್ಡ ಬೆಳವಣಿಗೆಗಳು ನಡೆದಿದೆ. ಅಮೆರಿಕದ ಉನ್ನತ ಅಧಿಕಾರಿಯೊಬ್ಬರು ಟ್ರಂಪ್ ವಿರುದ್ಧವೇ ಸಿಡಿದೆದ್ದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಯುದ್ಧ ಶುರುವಾಗಿದ್ದೇ ಇಸ್ರೇಲ್ನಿಂದ ಅಂತ ಅವರು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಇತ್ತ ಇರಾನ್ನಲ್ಲಿ ದೇಶವನ್ನೇ ಮುನ್ನಡೆಸುತ್ತಿದ್ದ ಡಿಫ್ಯಾಕ್ಟೋ ನಾಯಕನನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಹಾಗಾದ್ರೆ ಟ್ರಂಪ್ಗೆ ರಾಜೀನಾಮೆ ಬಿಸಿ ತುಪ್ಪವಾಗಿರೋದು ಯಾಕೆ? ರಾಜೀನಾಮೆ ಕೊಟ್ಟ ಆ ಅಧಿಕಾರಿ ಯಾರು? ಅವರು ಹೇಳಿದ ಆ ಸ್ಫೋಟಕ ರಹಸ್ಯ ಏನು? ಇಸ್ರೇಲ್ ಕೊಂದಿರುವ ಇರಾನ್ನ ಆ ಟಾಪ್ ನಾಯಕ ಯಾರು? ಈ ಹತ್ಯೆಯಿಂದ ಇರಾನ್ ಕತೆ ಮುಗಿದೇ ಹೋಯ್ತಾ? ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲು ಅಮೆರಿಕಾದಲ್ಲಿ ನಡೆದಿರುವ ಆ ಹೈ ವೋಲ್ಟೇಜ್ ಡ್ರಾಮಾದ ಬಗ್ಗೆ ನೋಡೋಣ. ಅಮೆರಿಕಾದ ನ್ಯಾಷನಲ್ ಕೌಂಟರ್ ಟೆರರಿಸಂ ಸೆಂಟರ್ ಅಂದರೆ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ಮುಖ್ಯಸ್ಥರಾಗಿದ್ದ ಜೋಸೆಫ್ ಕೆಂಟ್ ಅವರು ತಮ್ಮ ಹುದ್ದೆಗೆ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧವನ್ನು ವಿರೋಧಿಸಿ ಟ್ರಂಪ್ ಆಡಳಿತದಲ್ಲಿ ರಾಜೀನಾಮೆ ನೀಡಿದ ಮೊಟ್ಟ ಮೊದಲ ಉನ್ನತ ಅಧಿಕಾರಿ ಇವರಾಗಿದ್ದಾರೆ. ಹಾಗಾದ್ರೆ ಕೆಂಟ್ ಬಿಚ್ಚಿಟ್ಟ ಆ ಸ್ಫೋಟಕ ರಹಸ್ಯ ಏನು? ಜೋಸೆಫ್ ಕೆಂಟ್ ಅವರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬರೆದಿರುವ ರಾಜೀನಾಮೆ ಪತ್ರ ಈಗ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿಸಿದೆ. ಈ ಪತ್ರದಲ್ಲಿ ಅವರು ನೇರವಾಗಿ ಇಸ್ರೇಲ್ ಕಡೆಗೆ ಬೊಟ್ಟು ಮಾಡಿದ್ದಾರೆ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಈ ಇರಾನ್ ಯುದ್ಧವನ್ನು ಬೆಂಬಲಿಸಲು ಸಾಧ್ಯವಿಲ್ಲ. ಅಸಲಿಗೆ ಇರಾನ್ನಿಂದ ಅಮೆರಿಕಕ್ಕೆ ಯಾವುದೇ ತಕ್ಷಣದ ಅಪಾಯವಿರಲಿಲ್ಲ. ಕೇವಲ ಇಸ್ರೇಲ್ ಮತ್ತು ಅಮೆರಿಕದಲ್ಲಿರುವ ಇಸ್ರೇಲ್ನ ಪ್ರಭಾವಿ ಲಾಬಿಯ ಒತ್ತಡಕ್ಕೆ ಮಣಿದು ನಾವು ಈ ಯುದ್ಧವನ್ನು ಶುರು ಮಾಡಿದ್ದೀವಿ ಅಂತ ಕೆಂಟ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ನ ಹಿರಿಯ ಅಧಿಕಾರಿಗಳು ಮತ್ತು ಅಮೆರಿಕದ ಕೆಲವು ಮಾಧ್ಯಮಗಳು ಸುಳ್ಳು ಮಾಹಿತಿಗಳನ್ನು ಹಬ್ಬಿಸಿ ಟ್ರಂಪ್ ಅವರ ದಾರಿ ತಪ್ಪಿಸಿ ಈ ಯುದ್ಧಕ್ಕೆ ಪ್ರಚೋದನೆ ನೀಡಿದ್ದಾರೆ. 2003ರಲ್ಲಿ ಇರಾಕ್ ಮೇಲಿನ ಯುದ್ಧದ ಸಮಯದಲ್ಲೂ ಇಸ್ರೇಲ್ ಇದೇ ರೀತಿ ಸುಳ್ಳು ಹೇಳಿ ಅಮೆರಿಕವನ್ನ ಬಲಿಪಶು ಮಾಡಿತ್ತು. ಈಗ ಇರಾನ್ ವಿಚಾರದಲ್ಲೂ ಅದೇ ತಂತ್ರ ಬಳಸ್ತಾ ಇದೆ ಅಂತ ಕೆಂಟ್ ತಮ್ಮ ಪತ್ರದಲ್ಲಿ ವಿವರಿಸಿದ್ದಾರೆ. ಇದು ಇಸ್ರೇಲ್ ಸೃಷ್ಟಿಸಿದ ಯುದ್ಧ. ಇದರಿಂದ ಅಮೆರಿಕದ ಜನರಿಗೆ ಯಾವುದೇ ಲಾಭವಿಲ್ಲ. ಈ ಯುದ್ಧದಲ್ಲಿ ಸಾಯಲು ನಮ್ಮ ಯುವಕರನ್ನ ಕಳುಹಿಸಲು ನನ್ನಿಂದ ಸಾಧ್ಯವಿಲ್ಲ. ಹೀಗಂತ ಸೇನೆಯ ಮಾಜಿ ಯೋಧರೂ ಆಗಿರುವ ಕೆಂಟ್ ಭಾವುಕರಾಗಿ ಬರೆದಿದ್ದಾರೆ. ಇವರ ರಾಜೀನಾಮೆ ಈಗ ಅಮೆರಿಕದ ಆಂತರಿಕ ವಲಯದಲ್ಲಿ, ವಿಶೇಷವಾಗಿ ಟ್ರಂಪ್ ಆಡಳಿತದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಅಧಿಕಾರಿಗೆ ತಿರುಗೇಟು ಕೊಟ್ಟ ಟ್ರಂಪ್ ತಮ್ಮದೇ ಸರ್ಕಾರದ ಟಾಪ್ ಅಧಿಕಾರಿ ಈ ರೀತಿ ರಾಜೀನಾಮೆ ಕೊಟ್ಟಿರೋದಕ್ಕೆ ಡೊನಾಲ್ಡ್ ಟ್ರಂಪ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಶ್ವೇತಭವನದಲ್ಲಿ ಮಾತನಾಡಿದ ಟ್ರಂಪ್, ನಾನು ಕೆಂಟ್ ಅವರ ರಾಜೀನಾಮೆ ಪತ್ರ ಓದಿದೆ. ಅವರು ಒಳ್ಳೆಯ ಮನುಷ್ಯ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಭದ್ರತೆಯ ವಿಚಾರದಲ್ಲಿ ಅವರು ಯಾವಾಗಲೂ ವೀಕ್ ಆಗಿದ್ರು. ಇರಾನ್ನಿಂದ ನಮಗೆ ಯಾವುದೇ ಅಪಾಯವಿರಲಿಲ್ಲ ಅಂತವರು ಹೇಳಿದ್ದಾರೆ. ಇದನ್ನು ಕೇಳಿದ ಮೇಲೆ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿದ್ದೆ ಒಳ್ಳೆಯದಾಯಿತು ಅನ್ನಿಸ್ತಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಎಲ್ಲ ದೇಶಗಳಿಗೂ ಬಹುದೊಡ್ಡ ಕಂಟಕ. ಇರಾನ್ನಿಂದ ಅಪಾಯವಿಲ್ಲ ಅಂತ ಯಾರು ನಂಬ್ತಾರೋ ಅಂಥವರು ನಮ್ಮ ಆಡಳಿತದಲ್ಲಿ ಇರೋದು ಬೇಡ. ಅವರು ಬುದ್ಧಿವಂತರಿರಬಹುದು, ಆದರೆ ಜಾಣರಲ್ಲ ಅಂತ ಟ್ರಂಪ್ ತಿರುಗೇಟು ನೀಡಿದ್ದಾರೆ. ಇರಾನ್ಗೆ ಮತ್ತೊಂದು ಶಾಕ್, ಡಿಫ್ಯಾಕ್ಟೋ ನಾಯಕನ ಹತ್ಯೆ. ಇತ್ತ ಅಮೆರಿಕದಲ್ಲಿ ರಾಜೀನಾಮೆ ಶುರುವಾಗಿದ್ರೆ, ಅತ್ತ ಯುದ್ಧ ಭೂಮಿಯಲ್ಲಿ ಇಸ್ರೇಲ್ ತನ್ನ ಬೇಟೆ ಮುಂದುವರೆಸಿದೆ. ಇರಾನ್ನ ಡಿಫ್ಯಾಕ್ಟೋ ನಾಯಕ ಅಂದ್ರೆ ತೆರೆಯ ಹಿಂದೆ ಇಡೀ ಇರಾನ್ ದೇಶವನ್ನು ಮುನ್ನಡೆಸ್ತಾ ಇದ್ದ ಅಲಿ ಲಾರಿಜಾನಿ ಅವರನ್ನ ಇಸ್ರೇಲ್ ಸೇನೆ ವಾಯುದಾಳಿಯಲ್ಲಿ ಹತ್ಯೆ ಮಾಡಿದೆ. ಅಲಿ ಲಾರಿಜಾನಿ ಇರಾನ್ನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಮುಖ್ಯಸ್ಥರಾಗಿದ್ದರು. ಇತ್ತೀಚೆಗೆ ಇಸ್ರೇಲ್ ದಾಳಿಯಲ್ಲಿ ಹತ್ಯೆಯಾದ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಅವರಿಗೆ ಇವರು ಅತ್ಯಂತ ಆಪ್ತರಾಗಿದ್ದರು. ಖಮೇನಿ ಸಾವಿನ ನಂತರ ಇರಾನ್ನ ಸೇನೆ ಮತ್ತು ರಾಜಕೀಯ ನಾಯಕರ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದ ಪ್ರಮುಖ ನಾಯಕರೇ ಇವರಾಗಿದ್ದರು. ಅಲಿ ಲಾರಿಜಾನಿ ಜೊತೆಗೆ ಇರಾನ್ನ ಅತ್ಯಂತ ಪ್ರಬಲ ಅರೆಸೇನಾ ಪಡೆಯಾದ ಬಸೀಜ್ನ ಮುಖ್ಯಸ್ಥರಾಗಿದ್ದ ಗೋಲಂ ರೇಜಾ ಸುಲೈಮಾನಿ ಅವರನ್ನು ಕೂಡ ಇಸ್ರೇಲ್ ಹತ್ಯೆ ಮಾಡಿದೆ. ಈ ಇಬ್ಬರು ಘಟಾನುಘಟಿ ನಾಯಕರ ಸಾವಿನಿಂದ ಇರಾನ್ ಈಗ ಅಕ್ಷರಶಃ ನಾಯಕತ್ವ ಇಲ್ಲದೆ ಕಂಗಾಲಾಗಿದೆ. ಹಾಗಾದ್ರೆ ಮುಂದೇನು? ಶರಣಾಗುತ್ತಾ ಇರಾನ್? ತಜ್ಞರ ಪ್ರಕಾರ ಅಲಿ ಲಾರಿಜಾನಿ ಅವರಂತ ಪ್ರಮುಖ ನಾಯಕರ ಹತ್ಯೆಗಿಂದ ಇರಾನ್ ಸುಮ್ಮನೆ ಕೂರಲ್ಲ.
ಬದಲಾಗಿ ಇರಾನ್ನ ಅಧಿಕಾರ ಈಗ ಸಂಪೂರ್ಣವಾಗಿ ಸೇನೆಯ ಕೈಗೆ ಹೋಗುವ ಸಾಧ್ಯತೆಯಿದೆ. ಸೇನೆ ಅಧಿಕಾರಕ್ಕೆ ಬಂದರೆ ಯುದ್ಧ ನಿಲ್ಲಿಸುವ ಬದಲು ಮತ್ತಷ್ಟು ಉಗ್ರವಾಗಿ ಪ್ರತಿದಾಳಿ ನಡೆಸುವ ಅಪಾಯ ಇದೆ. ಒಟ್ಟಿನಲ್ಲಿ ಒಂದೆಡೆ ಅಮೆರಿಕದ ಒಳಗೆ ಯುದ್ಧದ ವಿರೋಧ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದೆಡೆ ಇಸ್ರೇಲ್ ಇರಾನ್ನ ನಾಯಕರನ್ನ ಬೇರು ಸಹಿತ ಕಿತ್ತು ಹಾಕ್ತಿದೆ. ಸ್ನೇಹಿತರೆ, ಜೋಸೆಫ್ ಕೆಂಟ್ ಅವರು ಹೇಳಿದಂತೆ ಈ ಯುದ್ಧದ ಹಿಂದೆ ನಿಜಕ್ಕೂ ಇಸ್ರೇಲ್ನ ಕೈವಾಡ ಇದೆಯಾ? ಅಮೆರಿಕ ಕೇವಲ ಇಸ್ರೇಲ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ಯಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.